ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಪನ್ನೀರ್ ಮಂಚೂರಿಯನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಮಂಚೂರಿಯನ್ ಮಸಾಲೆ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ನೀವು ಕಲಿಸ್ಕೋಬೇಕಾಗುತ್ತೆ. ಸೊ ನೋಡಿ, ಅದಕ್ಕೆ ನೀವು ಕಲಿಸ್ಕೊಂಡು ನೀವು ಪನ್ನೀರ್ನ ಈ ರೀತಿ ಸಣ್ಣ ಸಣ್ಣ ಚಿಕ್ಕದಾಗಿ ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಪನ್ನೀರ್ನ ಈ ಥರ ಸಣ್ಣ ಸಣ್ಣ ಕ್ಯೂಬಾಗಿ ಕಟ್ ಮಾಡಿಕೊಂಡು ನೀವು ಕಲಸಿಟ್ಕೊಂಡಂತಹ ಮಸಾಲೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡ ನಂತರ ನೀವು ಎಣ್ಣೆಗೆ ಹಾಕಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಕರೆದು ತೆಗೆದಿಟ್ಕೋಬೇಕಾಗುತ್ತೆ. ಸೊ ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ, ಎಲ್ಲ ಮಿಕ್ಸಪ್ ಆಯಿತು. ಇವಾಗ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ನೀಟಾಗಿ ಮಸಾಲೆ ಹಿಡಿದಿದೆ. ಎಣ್ಣೆ ಕಾಯಿಗೆ ನಾನು ಆಲ್ರೆಡಿ ನೆನ್ನೆನೇ ಮಿಕ್ಸ್ಚರ್ ಮಾಡಿದೆ, ಹಾಗಾಗಿ ಅದೇ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ಸಣ್ಣಗೆಲ್ಲ ಕಾಯ್ದಿದೆ. ಸಣ್ಣಗೆ ಕ್ಯೂಬಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲ ಕೂಡ ಚೆನ್ನಾಗಾಗಿದೆ. ಒಂದೊಂದೇ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಕರೆದು ಸಪ್ರೇಟ್ ತೆಗೆದಿಟ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ಏನಾದ್ರು ಪನ್ನೀರ್ ಮಂಚೂರಿಯನ್ ಮಸಾಲ ಇಲ್ಲ ಅಂದರೆ ನೀವು 100 ಗ್ರಾಮು ಪನ್ನೀರ್ಗೆ 2 ಸ್ಪೂನ್ ಮೈದಾ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು 2 ಸ್ಪೂನು ಕಾರ್ನ್ಫ್ಲೋರ್ನ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ಕರ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ತೊಗೊಂಡು ಸಪ್ರೇಟಾಗಿ ಇಟ್ಕೊಂಡ್ಬಿಡೋಣ. ನೋಡಿ, ಸೊ ಇದು ಮಳೆಗಾಲ ಆಗಿರೋದ್ರಿಂದ ಫ್ರೆಂಡ್ಸ್, ಎಲ್ರೂ ಈ ಥರ ಬಿಸಿ ಬಿಸಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಇಷ್ಟಪಡ್ತೀವಿ, ಹಾಗಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಸೊ ನೋಡಿ, ಚೆನ್ನಾಗಿ ಫ್ರೈ ಆಯಿತು ಪನ್ನೀರು. ಇವಾಗ ತೆಗೆದಿಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬಂದಿದೆ, ಕಲರು ಬಂದಿದೆ. ಸಪ್ರೇಟ್ ತೆಗೆದಿಟ್ಕೊಬಿಡೋಣ. ಮತ್ತೆ ನಾನು ಇದಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ಎಲ್ಲ ಸಪ್ರೇಟ್ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ಸೊ ಆಯಿತು. ಈಗ ನೋಡಿ, ಮತ್ತೆ ಬೇರೆ ಒಂದು ಬಾಣಲಿ ತೊಗೊತಾ ಇದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಬಾಣಲಿ ಕಾಯ್ದ್ಮೇಲೆ 1-2 ಸ್ಪೂನು ಆಯಿಲ್ ಹಾಕ್ಕೊತೀನಿ ಫ್ರೆಂಡ್ಸ್. ಮಳೆಗಾಲ ಆಗಿರೋದ್ರಿಂದ ಎಲ್ರಿಗೂ ಪನ್ನೀರು, ಗೋಬಿ, ಮಶ್ರೂಮು, ಬೇಬಿಕಾರ್ನು ಎಲ್ಲ ಮಂಚೂರಿಯನ್ಗೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ, ಹಾಗಾಗಿ ನಾನು ಮಾಡೋಣ ಅಂತ ನೋಡಿ. ನಾನಿವಾಗ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ತೊಗೊಂಡಿದ್ದೀನಿ. ಸೊ ಎಣ್ಣೆ ಕಾಯ್ದಿದೆ. ಇವಾಗ ನಾನು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಕೂಡ ಹಾಕೊಬೋದು ನೀವು. ಸೊ ನಾನು ಫ್ರೆಶ್ ಆಗಿರಲಿ ಅಂತೇಳಿ ಫ್ರೆಶ್ ಆಗಿರೋದನ್ನಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಸಣ್ಣಗೆ. ಹಾಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಬೆಳ್ಳುಳ್ಳಿ ಕೂಡ ಮಾಡಿಟ್ಕೊಂಡಿದ್ದೀನಿ. ಚೆನ್ನಾಗಿ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಿದೆ. ನೀವು ಇವಾಗ 1-2 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ, ಖಾರಕ್ಕೆ ತಕ್ಕಷ್ಟು. ನೋಡಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಖಾರ ಬೇಡ ಅನ್ನೋರು ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡಿಕೊಂಡ್ರು ಓಕೆ. ನೋಡಿ, 3 ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀವಿ, 3 ಮತ್ತು 4. ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಸೊ ಕ್ಯಾಪ್ಸಿಕಮ್ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ಈ ಗೋಬಿ ಮಂಚೂರಿಗಾಗಲಿ, ಪನ್ನೀರ್ ಮಂಚೂರಿಗಾಗಲಿ ತುಂಬ ಟೇಸ್ಟ್ ಕೊಡುವಂಥದ್ದು. ಇದು ಸಖತ್ತಾಗಿರುತ್ತೆ. ನೀವು ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಕ್ಯಾಪ್ಸಿಕಮ್ ಕೂಡ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಫ್ರೈ ಆಯಿತು ಚೆನ್ನಾಗಿ. ನೋಡಿ, ಫ್ರೈ ಆಗಿದೆ. ಸೊ ನೀವು ಮಂಚೂರಿಯನ್ ಮಸಾಲೆ ತೊಗೊಂಡ್ರಲ್ವ, ಅದನ್ನು ಇನ್ನೊಂದು ಸಣ್ಣ ಪ್ಯಾಕ್ ಬರುತ್ತೆ. ಆ ಪ್ಯಾಕ್ನ ತೆಗೆದಿಟ್ಕೊಂಡು ಮೊದಲೇ ತೆಗೆದಿಟ್ಕೊಂಡಿರ್ತೀರಲ್ವ, ಅದನ್ನು ಫ್ರೈ ಆಯ್ತಲ್ವ ಈ ಮಸಾಲೆ ಇದೆಲ್ಲ, ಇದ್ರ ಜೊತೆ ಹಾಕ್ಕೊಂಡು ಒಂದು 3-4 ಸ್ಪೂನು ನೀರು ಹಾಕ್ಕೊಂಡು ಚೆನ್ನಾಗೆ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಈ ಟೈಮಲ್ಲೇ ನೀವು ಇದು ಹಾಕ್ಕೊಬೇಕಾಗುತ್ತೆ,
ನೋಡಿ. ಇವಾಗ ಟೊಮೊಟೊ ಸಾಸು ಹಾಕೊಳ್ಳಿ, ಅದೊಂದು 2 ಸ್ಪೂನು ಸೋಯಾ ಸಾಸು ಕೂಡ ಹಾಕೊಳ್ಳಿ. ಸೊ ನೀವು ಈರುಳ್ಳಿ ಕಟ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದು ಯೂಸ್ ಮಾಡ್ಕೊಬೋದು. ಆವಾಗ ನಾನೆಲ್ಲ ಫ್ರೆಶ್ಶಾಗಿ ಕಟ್ ಮಾಡಿ ಹಾಕಿದ್ದೀನಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತೇಳಿ. ನೋಡಿ, ಒಂದು ಸೋಯಾ ಸಾಸ್ ಮಾತ್ರ ಸ್ವಲ್ಪ ಹಾಕೊಳ್ಳಿ, ಹುಳಿ ಬಂದ್ಬಿಡುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಯಿತು. ಈ ಟೈಮಲ್ಲೇ ನೀವು ಸಾಲ್ಟ್ ಚೆಕ್ ಮಾಡಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಂಡ್ಬಿಡಿ ಫ್ರೆಂಡ್ಸ್. ಚೆನ್ನಾಗಿ ಇವಾಗ ಕುದಿ ಬರುತ್ತೆ ನೋಡಿ. ಚೆನ್ನಾಗಿ ಕುದಿ ಬಂದ ತಕ್ಷಣ ನಿಮಗೆ ಯಾವ ಕನ್ಸಲ್ಟೆನ್ಸಿಗೆ ಬರಬೇಕು ನೀರು ಅಷ್ಟು ಹಾಕ್ಕೊಂಡು ನೀವು ಗ್ರೇವಿ ಮಾಡಿಕೊಂಡು ನಾವು ಕರೆದಿಟ್ಕೊಂಡಿರೋಂತಹ ಪನ್ನೀರ್ ಮಂಚೂರಿನ ಹಾಕ್ಕೊಂಡ್ಬಿಟ್ರೆ ಪನ್ನೀರ್ ಮಂಚೂರಿಯನ್ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ಸೂಪರ್ ಆದಂತಹ ಪನ್ನೀರ್ ಮಂಚೂರಿಯನ್ ಮಾಡಬೇಕು ಅಂತ ಅಂದರೆ ನೀವು ನನ್ನ ವಿಡಿಯೋನ ಒಂದ್ಸಲ ನೋಡಿ ಫ್ರೆಂಡ್ಸ್. ನೋಡಿ, ಸೂಪರಾಗಿ ಆಗಿದೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಕ್ಕತ್ತಾಗಿ ಬರ್ತಿದೆ. ಕೊನೆಯಲ್ಲಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ನೀವು ಸೂಪರ್ ಆದಂತಹ ರುಚಿಯಾದಂತಹ ಪನ್ನೀರಿಯನ್ ಮಂಚೂರಿ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರಿ ಅಲ್ವಾ, ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಎಷ್ಟು ಬೇಗ ಎಷ್ಟು ಈಸಿ ಇದೆ ಅಂದರೆ ನಾವು ಹೊರಗಡೆ ತಿನ್ನೋದೇ ಬಿಟ್ಬಿಡ್ತೀವಿ, ಮನೇಲಿ ಒಂದ್ಸಲ ಈ ಥರ ಮಾಡ್ಕೊಬಿಟ್ರೆ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಮುಗೀತು. ಇನ್ನು ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್, ಥ್ಯಾಂಕ್ ಯು.